ನಮಸ್ತೆ. ಯಜಮಾನ್ರ, ಇಲ್ಲಿಂದ ಎಲ್ಲಿಗೆ ನಮ್ಮ ಜಮೀನು? ಯಾವ ಊರಿದು? ಮನಗೋಳಿ. ಮನಗೋಳಿ ಯಾವ ತಾಲೂಕು? ಯಾವ ಡಿಸ್ಟ್ರಿಕ್ಟ್? ಬಾಗೇವಾಡಿ ತಾಲೂಕು. ಬಸವನ ಬಾಗೇವಾಡಿನ ಹಿರೇ ಬಾಗೇವಾಡಿನ? ಬಸವನ ಬಾಗೇವಾಡಿ ತಾಲೂಕು. ಮತ್ತೆ ಬಿಜಾಪುರ ಜಿಲ್ಲೆ ಅಲ್ವಾ? ಇದೆಲ್ಲ ನಮ್ ತೋಟನ ಮನೆನಾ ಏನಿದು? ಇಲ್ಲಿ ಇರ್ತೀರಿ ನೀವು? ಒಟ್ಟು ಇಲ್ಲೇ ಇರ್ತೀರಿ? ಹಾ ಹಾ ಹಾ. ಇದು ನಮ್ದು ಬಾರ್ಡ್ರ? ಇದು ನಮ್ ಬಾರ್ಡ್ರು. ಇಲ್ಲಿಂದ ಎಲ್ಲಿವರೆಗಿದೆ ನಮ್ದು? ಅದೇ ಬಾರ್ಡರ್ ಇದೆಯಲ್ಲ, ಆ ಗಿಡ ಇದೆಯಲ್ಲ, ಬೇವಿನ ಗಿಡ, ಅದೇ ಬಾರ್ಡ್ರು. ಏಕ ಇದೆಯಾ ಹಿಂಗೆ? ಹಾ, 4 ಮೂಲೆ ಕರೆಕ್ಟ್ ಇದೆಯಾ? ಏನಾದ್ರು ಎಲ್ಲ ಬೆಳೆದಿದ್ಯಾ? 4 ಮೂಲೆ ಕರೆಕ್ಟ್ ಆಗಿದೆ. ಹಾ. ಇಲ್ಲಿ ಏನ್ ಮಾಡಿದ್ರಿ ಇವೆಲ್ಲ? ಮೇಕೆ. ಮೇಕೆ ಚೆನ್ನಾಗಿ ನಡೀತಾ? ಮೇಕೆ ಪರದಲ್ಲ? ಇವೆಲ್ಲಕ್ಕಿಂತ ಮೇಕೆನೇ ಉತ್ತಮ ಅನ್ಸಲ್ವಾ? ಹಾ. ಔಷಧಿ ಹೊಡಿಯಕಾಯ್ದು? 2 ವರ್ಷ ಆಯ್ತು ಅಲ್ವಾ ಇದು? ದ್ರಾಕ್ಷಿ. ಎಷ್ಟು ಎಕರೆ ಇದೆ ಇದು ಯಜಮಾನ್ರೆ? ಇದು ಒಟ್ಟು 3 ಎಕರೆ. ಒಟ್ಟು 3 ಎಕರೆ. ಒಂದು 2.5 ಎಕರೆ ಇದೆ. ಇದು ಒಂದ್ 2.5 ಎಕರೆ ಅಂತೂ ಇದೆ ಅಲ್ವಾ? ಇದೊಂದಿನ ದ್ರಾಕ್ಷಿ ತೋಟ ಇರೋದು ನಿಮ್ದು? ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರಲ್ಲಮ್ಮ. ಇಲ್ಲೇ ನಾ ಜೀವನ ಮಾಡೋದು? ವಾಸ ಮಾಡೋದಿಲ್ಲ? ಬೇರೆ ಮನೆ ಇದೆಯಾ? ಇಲ್ಲೇ ಇದೆ. ಹಾ. ಇಲ್ಲಿ ಹಣಕಾಸಿಗೆ ತುಂಬಾ ತೊಂದರೆ ಆಗುತ್ತೆ. ಹಾಕಿರೋ ಬೆಳೆ ಬರ್ತಾ ಇಲ್ಲ ಅಲ್ಲಮ್ಮಯ್ಯ? ಹಾಕಿರೋ ಬೆಳೆ ಏನು ಬರ್ತಾ ಇಲ್ಲ. ಎಲ್ಲ ಏನಾಗಿದೆ ಅಂತಂದ್ರೆ ನೋಡಿ, ಎಲ್ಲ ಎತ್ತರ ಮಾಡ್ಕೊಂಡಿದೀವಿ. ಎಲ್ಲ ಹೋಗ್ತಾ ಎಲ್ಲ ಎತ್ತರ ಮಾಡ್ಕೊಂಡು ಗಂಡ್ ಮಗ ಮನೇಲಿ ಏನ್ ಕೆಲಸ ಮಾಡಿದ್ರು ಸಕ್ಸಸ್ ಆಗಿಲ್ಲ. ಎಲ್ಲ ಸಾಲ ಆಗ್ತಾ ಇದೆ. ಹಂಗಾಗಿದೆ. ಹೌದಮ್ಮಯ್ಯ? ಹೌದಾ? ಹೇಳಿದ ಕರೆಕ್ಟ್ ಕರೆ ಅನಿಸ್ತೈತೆ ನಿಮಗೆ? ಸರಿ ಸರಿ. ಇದೆಲ್ಲ ಏನ್ ಮಾಡ್ತಾ ಇದ್ರಿ? ಆ ಕಡೆದು ಕೋಳಿ, ಕೋಳಿ ಮಾಡಿದಿರಿ? ಸ್ವಲ್ಪ ಬಿಚ್ಚಿದ್ರೆ ಒಳಗ್ ಬರ್ತಾವು. ಇಲ್ಲಿ ಹೋಗಿ ಅಲ್ಲಿ ಎಂಟ್ರಿ ಆಗತ್ತಲ್ಲ ಒಳಗಡೆ? ಎಲ್ಲ ಎಂಟ್ರಿ ಆಗತ್ತಲ್ವಾ? ಹಾ ಹಾ ಹಾ. ಇದ್ರ ಕೋಳಿ ಗೂಡ ಇದು? ಕೋಳಿ ಗೂಡು. ಹಾ ಹಾ ಹಾ. ಎಲ್ಲ ಒಂದಲ್ಲ, ನೀವು 4-5 ಟೈಪ್ ಮಾಡಿದ್ರಲ್ವಾ? ದ್ರಾಕ್ಷಿ, ಈ ಕಡೆ ಇದು ಯಾವ್ದು? ಒಂದಲ್ಲ, ಎಲ್ಲ ಮಾಡಿದ್ದಾರೆ ಪಾಪ. ಒಂದು ಕೈ ಹತ್ತಾ ಇಲ್ಲ ಅಲ್ವಾ? ಎಷ್ಟು 30 ಮೇಕೆ ಅಂದ್ರೆ ಅವೆಲ್ಲ ಹೆಣ್ಣಿದಾವಲ್ವಾ? 2-3 ಆಗ್ತಾವ ಮರಿ? ಆಗ್ತಾವ. ಇಲ್ಲೇ ಮೇಯಿಸ್ತೀರಾ ನೀವು? ಅಲ್ಲ, ಇಲ್ಲೇ ಮೇಯಿಸ್ತೀರಾ? ಹೊಡ್ಕೊಂಡು ಹೋಗ್ತೀರಾ? ಹೊಡ್ಕೊಂಡು ಹೋಗ್ತೀರಿ. ಹಾ ಹಾ ಹಾ. ಬಹಳ ಚೆನ್ನಾಗ್ ಮಾಡಿದಿರಿ ಯಜಮಾನ್ರೆ. ಆಗ್ಲ ತೋಟದಲ್ಲಿ ಏನ್ ಚೆನ್ನಾಗ್ ಮಾಡ್ಕೊಂಡಿದಾರೆ ನೋಡಿ. ಇದು ಬಾರಿ ಇಷ್ಟ ನನಗೆ. ಈಗಿರೋದು ಬಾರಿ ಇಷ್ಟ ನನಗೆ. ಕೋಳಿ, ಕುರಿ, ನಾಯಿ, ಮೇಕೆ, ದನ ಏನ್ ಕಟ್ಕೊಂಡಿದಿರಿ ಎಲ್ಲ? ಸ್ವಲ್ಪ ನಿಮ್ಗೆ ದುಡ್ಡು ಸಮಸ್ಯೆ ಅಷ್ಟು ಬಿಟ್ರೆ ಎಲ್ಲಾನು ಚೆನ್ನಾಗಿದ್ದೀರಿ. ಅರ್ಥ ಆಯ್ತಾ? ಯಾವುದ್ರಲ್ಲೂ ಬೇರೆ ಏನು ಸಮಸ್ಯೆ ಏನಿಲ್ಲ. ಎಲ್ಲ ಅನ್ಯೋನ್ಯವಾಗಿದ್ರಿ, ಚೆನ್ನಾಗಿದ್ರಿ, ಎಲ್ಲ ಇದ್ರಿ. ಒಟ್ಟು 2 ಗಂಡ್ ಮಕ್ಳ? ನಿಮ್ಮ ಶ್ರೀಮತಿ ಯಾರು? ಅಮ್ಮ. ಇವರು ನಿಮ್ಮ? ಅದೇ ಯಜಮಾನ್ರಪ್ಪರು. ಒಳ್ಳೆ ಮನುಷ್ಯಪ್ಪ. ಇದೇನ್ ಮಾಡಿದಿರಿ? ಇದಕ್ಕೆಲ್ಲ ಎಷ್ಟು ಖರ್ಚು ಆಯ್ತಪ್ಪ? ಬಹಳ ಚೆನ್ನಾಗಿದೆ ಮನೆ. ನೋಡಪ್ಪ, ಬಹಳ ಚೆನ್ನಾಗ್ ಮಾಡ್ಕೊಂಡಿದ್ದಪ್ಪ. ನಿಮ್ಮ ಹೆಸರು? ಪರಶುರಾಮ್. ಅದೇ ಪರಶುರಾಮ್. ಇದು ಎಷ್ಟು ದಿನ ಆಯ್ತು ಹಾಕೊಂಡಿವೆಲ್ಲ? ಇದು ಹತ್ರದ? ಒಂದ್ ನಿಮಿಷ ಬಾ. ಇದೇನಿದು? ಈ ಮೂಲೆಗೆ ಏನ್ ಇಟ್ಟಿದ್ರಿ? ಇಲ್ಲೆಲ್ಲ ಏನ್ ಇಡಬೇಡಿ, ಆ ಕಡೆ ಇಟ್ಕೊಳ್ಳಿ. ನೋಡಿ, ಇನ್ನೊಂದು ವಾಸ್ತು ಅನ್ನೋದು ಮನೆ ಹೆಣ್ಮಕ್ಳ ಗೃಹಲಕ್ಷ್ಮಿ ಎಲ್ಲ ಇರ್ಬೇಕು. ಬರೀ ಇವ್ರು ಏನ್ ಪಾಪ ಏನೋ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ವಿಚಾರ ಬೇರೆ. ನಿಮ್ಗೆಲ್ಲ ಅದ್ರ ಬಗ್ಗೆ ಜವಾಬ್ದಾರಿ ಇರ್ಬೇಕು. ಇದನ್ನ ಯಾವ್ದೇ ಕಾರಣ ಕಲ್ಲಗಳಿಬೇಡಿ.
ನಾನೊಂದ್ ದಿವಸ 8 ಎಕರೆ ಜಮೀನ್ ಮಾರದನು. 8 ಎಕರೆ ಸಾಲಕ್ಕೋಸ್ಕರ ಜಮೀನ್ ಮಾರಿದೀನಿ ನಾನು. ಇವತ್ತು 8 ಎಕರೆ ಜಮೀನ್ ತಗೊಂಡಿದ್ದೀನಿ ಅದನ್ನ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಧೈರ್ಯವಾಗಿ ನಿಮಗೆ ಧೈರ್ಯ ಹೇಳ್ತಾ ಇದ್ದೀನಿ. ನನ್ನ ಒಂದು ದೊಡ್ಡ ಸ್ಕಿನ್ ನಾನು ಹೇಳ್ತಾ ಇಲ್ಲ, ಇಲ್ಲಿ ಧೈರ್ಯ ಹೇಳ್ತಾ ಇದೀನಿ ನಿಮ್ಗೆ ಅಲ್ವಾ. ನೀವ್ ಯಾಕೆ ಏನಾಗಲ್ಲ, ಏನು ತಲೆ ಕೆಡ್ಸ್ಕೊಬೇಡಿ, ಫಸ್ಟ್ ಕ್ಲಾಸ್ ಗೋ ಹೆಡ್ ಮಾಡಿ, ಏನು ತೊಂದ್ರೆ ಏನಿಲ್ಲ. ಸರಿ, ಬಹಳ ಚಂದ ಹಿಂಗೆ ಇದಾವೆ ಸರಿನಾ. ಈಗ ನೋಡಿ, ಇದು ಯಾವಾಗ ಎಷ್ಟು ಸಾಮಾನು ಲೋಡ್ ಮಾಡ್ತೀವೋ ಇಲ್ಲಿ ಸಾಲದ ಬಾಧೆ ಜಾಸ್ತಿ ಆಗತ್ತೆ. ಮತ್ತೆ ಹೆಣ್ಮಕ್ಳಿಗೆ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಕಾಣ್ತೀವಿ. ನೆನಪಿಟ್ಕೊಳ್ಳಿ, ಇದು ಫಸ್ಟ್ ತೆಗೆದ್ಬಿಟ್ಟು ಆ ಕಡೆ ರೂಮ್ ಇದೆಯಲ್ಲ, ಆ ಕಡೆ ರೂಮ್ ಆ ಕಡೆ ಬಾಜುಕ್ ಹಾಕೊಳ್ಳಿ. ಆ ಕಡೆ ರೂಮ್ ನಲ್ಲಿ ಇಲ್ಲಿ ಏನು ಲೋಡ್ ಮಾಡಬಾರ್ದು. ಇಲ್ಲಿ ಮಾಡ್ಬೋದು, ತೊಂದ್ರೆ ಸ್ಟೋರ್ ಹೇಳ್ತೀನಿ, ಯಾಕಡೆ ಸ್ಟೋರ್ ಯಾಕಡೆ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನೆಲ್ಲ ಫಸ್ಟ್ ಕ್ಲಿಯರ್ ಮಾಡಿ ಇಲ್ಲಿ ಮಲ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಬಟ್ ಆದ್ರೆ ನೀವು ಇನ್ನೊಂದು ಹೇಳೋದು, ಆಕಸ್ಮಿಕ ನಿಮ್ಗೆ ಇದೆಲ್ಲ ಬೇಕು ಅಂತಂದ್ರೆ ಇದನ್ನ ಇದು ಆ ಟೈಪ್ ಇದೆಯಲ್ಲ, ಗ್ರಿಲ್ ಇದೆಯಲ್ಲ, ಆ ಟೈಪ್ ಹಾಕೊಳ್ಳಿ ಬೇಕಾದ್ರೆ ಏನ್ ತೊಂದ್ರೆ ಏನಿಲ್ಲ. ಹಾಕೊಂಡು ಸುತ್ತು ಮಾಡ್ಕೊಂಡು ಆ ಡೋರ್ ಇದೆಯಲ್ಲ, ಆ ಡೋರ್ ಎದುರಿಗೆ ಅದು ಗೇಟ್ ಓಪನ್ ಮಾಡ್ಕೊಳ್ಳಿ. ಡೋರ್ ಎದುರಿಗೆ ಗೇಟ್ ಓಪನ್ ಮಾಡ್ಕೊಳ್ಳಿ ಸರಿನಾ. ಈ ಡೋರ್ ಇದೆಯಲ್ಲ, ಡೋರ್ ಎದುರಿಗೆ ಗೇಟ್ ಓಪನ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ ಸರಿನಾ. ಇದನ್ನು ಗ್ರಿಲ್ ಹಾಕೋಬಹುದು, ಎಷ್ಟು ಒಂದ್ 6 ಅಡಿ ಗ್ರಿಲ್ ಹಾಕೋಬಹುದು, ಇಲ್ಲ ಫುಲ್ ಮಾಡ್ಕೋಬಹುದು, ಏನು ತಲೆ ಕೆಡ್ಸ್ಕೋಬೇಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಯಾಕೆ ಇಷ್ಟ ಹತ್ರ ಮಾಡಿದ್ರಿ? ಅಲ್ಲ, ಯಾಕೆ ಇಷ್ಟ ಹತ್ರ ಅಲ್ಲಲ್ಲ, ಸೇಫ್ಟಿಗೆ ಅಂತ ಮಾಡಿದ್ರೆ, ಸೇಫ್ಟಿಗೆ ಅಂತ ಮಾಡಿದ್ರಿ. ನೋಡಿ, ಯಾವತ್ತೂನು ನೆನಪಿಟ್ಟುಕೊಳ್ಳಿ, ನಮ್ಮ ಮುಂಬಾಗಿಲು ಅರ್ಥ ಆಯ್ತಾ, ಮುಂಬಾಗಿಲು ಅಂತ ಇರ್ತಾನೆ. ಒಂದು ಮಿನಿಮಮ್ ಕಾಂಪೌಂಡ್ ಎಷ್ಟಿರ್ಬೇಕಂದ್ರೆ ಮಿನಿಮಮ್ 5 ಫೀಟ್ ಇರ್ಬೇಕಷ್ಟೇ. ಮಿನಿಮಮ್, ಮ್ಯಾಕ್ಸಿಮಮ್ 5 ಫೀಟ್, ಸಾರಿ ಮ್ಯಾಕ್ಸಿಮಮ್ 5 ಫೀಟ್, ಮಿನಿಮಮ್ 4 ಫೀಟ್ ಇದ್ರೆ ಸಾಕು. ಇದೆಲ್ಲಿ ಮಾಡ್ಕೊಂಡ್ವಿ, ಎಷ್ಟಿದೆ? 7.5 8 ಫುಟ್ ಇದೆ. ಇದು 8 ಫೀಟ್ ನೋಡಿ. ಉದಾಹರಣೆ ನೋಡಿ, ಇದು ಕಾಂಪೌಂಡ್ ವಿಚಾರಕ್ಕೆ ಬಂದಾಗ ಉದಾಹರಣೆ ಹೇಳೋದು ನಾನು. ಅನಂತಪುರ ಜಿಲ್ಲೆ ಕೇಳಮ್ಮ, ಕ್ಲೀನ್ ಕೇಳಿ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಅನಂತಪುರ ಜಿಲ್ಲೆ ಪೆನಗೊಂಡ ಕಾನ್ಸ್ಟಿಟ್ಯೂನ್ಸಿ MLA 4 ಸಾರಿ 5 ಸಾರಿ MLA ಆತ. ಸುತ್ತ ಕಾಂಪೌಂಡ್ ಸುಮಾರು 10 ಅಡಿ ಕಾಂಪೌಂಡ್ ಮಾಡ್ಕೊಂಡ್ರು, 8-10 ಅಡಿ ಕಾಂಪೌಂಡ್ ಮಾಡ್ಕೊಂಡ್ರು ಅವರು ಸೇಫ್ಟಿಗೋಸ್ಕರ. ಪೆಟಲ್ ರವೀಂದ್ರ ಅಂತೇಳಿ ಅವ್ರಿಗೆ ಮರ್ಡರ್ ಆಯ್ತು. ಅರ್ಥ ಆಯ್ತು ಹೇಳೋದು ಅಂದ್ರೆ, ಮನುಷ್ಯನ್ ತುಳಿದು ಬಿಡುತ್ತೆ ಗಂಡ್ ಮಗನ್ನ. ನೆನ್ಪಿಟ್ಕೊಳ್ಳಿ, ಕ್ಲಿಯರ್ ಕೇಳ್ಬೇಕು ನೀವು, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಇದು ಕೇಳಿದಾಗ ಮಾತ್ರ ನಿಮಗೆ ಅದ್ರ ಬಗ್ಗೆ ಜ್ಞಾನ ಬರುತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಆಯಪ್ಪ ಯಾರೋ ಲುಂಗಿ ಕಟ್ಕೊ ಬಂದಿದ್ದಪ್ಪ ಸುಮ್ಮನೆ ಸಹಜವಾಗಿ ಅನ್ಸುತ್ತೆ ಅದು, ಸರಿನಾ. ಒಂದು ಎರಡನೇದ್ ನೋಡಿ, ಇದು ಯಾವುದೇ ಕಾರಣಕ್ಕೂ ಫೆನ್ಸಿಂಗು ಮಿನಿಮಮ್ 4 ಫೀಟ್ ಮೇಲೆ ಇರೋದು ಬೇಡ. ನಾವ್ ಎಷ್ಟು ಎತ್ತರ ಮಾಡ್ತೀವಿ ಅಷ್ಟು ನೀವು ತಲೆ ಮೇಲೆ ಒಂದು ಚಮಟಿ ತಗೊಂಡು ಹೊಡೆದಂಗ ಆಗುತ್ತೆ ನಿಮ್ಗೆ. ತಲೆ ಮೇಲೆ ಹಿಂಗ ಭಾರ ಹಾಕಿದಾಗ ಹೆಂಗಿರುತ್ತೆ ಅಂದ್ರೆ ಹಂಗ ಭಾರ ಇರುತ್ತೆ ನಿಮ್ಗೆ. ಇದನ್ನ ಮಾಡ್ಕೊಂಡು ನೀನು ಎಷ್ಟು ದಿನ ಮಾಡಿ ಎಷ್ಟು ಕೋಟಿನ ಬಂಡವಾಳ ಸಕ್ಸಸ್ ಆಗಲ್ಲ ನೀನು. ಮತ್ತೆ ಇನ್ನೊಂದು, ವಿರೋಧಗಳು ಜಾಸ್ತಿ ಆಗ್ತವೆ ನಿನಗೆ. ನೆನಪಿಟ್ಕೋ, ವಿರೋಧಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಎಲ್ಲಿವರೆಗೂ ವಿರೋಧ ಬರುತ್ತಂದ್ರೆ ಆ ಮನುಷ್ಯ ಬದುಕಬಾರ್ದು ಅನ್ನೋ ಲೆವೆಲ್ ವರ್ಗೂ ಬರುತ್ತೆ ನೋಡು ಮೈಂಡ್ ಸೆಟ್ಟು. ಅಂದ್ರೆ ನೀನ್ ನೋಡಿದ್ರೆ ನನ್ಗೆ ಹಂಗಾಗತ್ತಪ್ಪ, ಹಾಗಾಗ್ಬಿಡುತ್ತೆ ಅದು. ಇದನ್ನ ಫಸ್ಟ್ 4 ಫೀಟಿಗೆ ಮಾಡಿ. ಇದನ್ನ 4 ಫೀಟಿಗೆ ಮಾಡಿದ್ರೆ ನಿಮ್ಗೆ ಏನು ಆಗಲ್ಲ, ಏನೋ ಸೇಫ್ಟಿಗೆ ಏನೋ ಆಗ್ಬಿಡುತ್ತೆ ಅಂತಂದು ಏನೋ ತಪ್ಪು ತಿಳ್ಕೊಬೇಡಿ. ಆಯಾ ಸ್ಥಾನದ ಬಲ ಏನಾದ್ರು ತೊಂದ್ರೆ ಇದ್ರೆ ಆಗತ್ತೆ ಅಷ್ಟೇನೆ. ಅಷ್ಟು ಬಿಟ್ರೆ ಇದನ್ನ ಕಂಪಲ್ಸರಿಯಾಗಿ ಟೋಟಲ್ ಸುತ್ತು ನಾನು ಹೇಳೋದು, ನೀವೇನ್ ಮಾಡಿದಾರೋ ಮನೆಗೆ ಮಾತ್ರ ಮಾಡ್ಕೊಳ್ಳಿ. ಮನೆಯಿಂದ ಆ ಕಡೆ ಎಂಟ್ರಿ ಆಗ್ಬೇಡಿ. ಇಲ್ಲಿ ಎಂಟ್ರಿ ಆಗಿದ್ದನ್ನ ಆ ಕಡೆಯಿಂದ ಅಲ್ಲಿ ಎಂಟ್ರಿ ಆಗಿರ್ಬೇಕಾದ್ರೆ ಸರಿನಾ. ಇಲ್ಲಿ ಏನ್ ಮಾಡಿದ್ರಿ, ಎಲ್ಲ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಅಲ್ಲಿಗೆ ಹೋಗೋದು, ಎಲ್ಲ ಎಂಟರ್ ಮಾಡ್ಕೊಂಡ್ಬಿಟ್ಟಿದ್ರಿ. ಒದ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರಿ. ಬೆಡ್ಶೀಟ್ ಒದ್ಕೊಂಡು ಕುತ್ಕೊಂಡು ನೀನ್ ಯಾರು ಅಂತ ಕೇಳಿದಂಗ ಆಗ್ತಾ ಇದೆ ಇದು. ಬೆಡ್ಶೀಟ್ ಒದ್ಕೊಂಡು ಕುತ್ಕೊಂಡಾಗ ನೀವ್ ಯಾರಂತ ಕೇಳಿದಾಗ ಏನ್ ಹೇಳ್ತೀರಿ ನೀವು, ಗೊತ್ತಾಗಲ್ಲ. ಸೊ ಹಾಗಾಗಿ ಇದನ್ನ ಮಿನಿಮಮ್ 4 ಫೀಟ್ ಕಾಂಪೌಂಡ್ ಬಾರಿ ಇಂಪಾರ್ಟೆಂಟು. ನಾವು ಕಾಂಪೌಂಡ್ ವ್ಯತ್ಯಾಸ ಮಾಡ್ಕೊಂಡಾಗ 100ಕ್ಕೆ 100 ವ್ಯತ್ಯಾಸ ಆಗತ್ತೆ, ಸರಿನಾ. ಇದೆಲ್ಲಾ ಮಾಡ್ಕೊಂಡಿಲ್ಲ ಇದ್ರೆ ನಿನ್ನ ಸ್ಥಾನದಲ್ಲಿ ಇದು ಹೆಂಗ್ ಸಕ್ಸಸ್ ಆಗತ್ತೆ, ಇದು ಹೆಂಗ್ ಸಕ್ಸಸ್ ಆಗತ್ತಪ್ಪ ಇದು, ಅಲ್ವಾ. ಬಂಡವಾಳ ಆಗ್ತಿ ಅಷ್ಟೇ, ಏನು ಬರ್ತಾ ಇಲ್ಲ. ಬಹಳ ಬಂಡವಾಳಕ್ಕೆ ಅಂತ ಅಲ್ವಮ್ಮ, ಮಗಳು ಅಳಿಯಮ್ಮ, ಬಂಡವಾಳ ಆಗ್ತೀವಿ, ಕೆಟ್ಟ ಹೋಗ್ತೀವಿ, ಸರಿನಾ. ಇಲ್ಲಿ ನೀವು ಇಲ್ಲೇ ಇರ್ಬೇಕಾ ಬೇರೆ ಕಡೆ ಇರ್ತೀರಾ? ಅಲ್ಲ, ವಾಸ ಇಲ್ಲೇ ಮಾಡ್ಬೇಕಂತಿದ್ರೆ ಬೇರೆ ಕಡೆ ಮಾಡ್ಬೇಕು. ಜಾಗ ಸರಿ ಇಲ್ಲ ಮನಿ ಕಟ್ಟಿ ಅಲ್ಲಿ ಬಿಲ್ಡಿಂಗ್ ಐತ್ರಿ, ಅಲ್ಲಿ ಬಿಟ್ಟು ಇಲ್ಲಿ ಬಂದ ನೋಡೋಣ, ತಪ್ಪೇನು ಅದು ನೋಡೋಣ. ಫಸ್ಟ್ ಅದು ಹೇಗಿದೆ ಅಂತ ನೋಡೋಣ, ಸರಿನಾ. ನಾನು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಆಕಸ್ಮಿಕ ಅಲ್ಲಿ ಚೆನ್ನಾಗಿತ್ತು ಅಂದ್ರೆ ನಾನು ರೆಕಮೆಂಡ್ ಯಾವ್ದು ಮಾಡೋದು, ಬಹಳ ಚೆನ್ನಾಗಿರೋದು ರೆಕಮೆಂಡ್ ಮಾಡ್ತೀನಿ. ನಾವು ವಾಸ ಮಾಡಕ್ಕೆ ಯೋಗ್ಯವಾದ ಒಂದು ಸ್ಥಳ ಯಾವ್ದಿದೆಯೋ ಅದನ್ನ ರೆಕಮೆಂಡ್ ಮಾಡ್ತೀನಿ ಯಜಮಾನ್ರೆ, ಅಲ್ವಾ. ಹಾಗಂತ ನಿಮ್ಮ ಮೇಲೆ ಒತ್ತಡ ಇರಲ್ಲ ನಾನು.
ನೀವು ಆಪ್ಷನ್ ಕೊಡ್ತೀನಿ, 2 ಆಪ್ಷನ್ ಕೊಡ್ತೀನಿ, 2 ಆಪ್ಷನ್ ಕೊಡ್ತೀನಿ. ನೀವು ಯಾವ್ದು ಬೇಕಾದ್ರೆ ಆರಿಸ್ಕೋಬಹುದು. ಇದು 50 ರೂಪಾಯಿ, ಇದು 70 ರೂಪಾಯಿ ಇದೆ. ನೀವು 50 ರೂಪಾಯಿ ಬೇಕಾ 70 ರೂಪಾಯಿ ಬೇಕಾ ಅಂದಾಗ ನೀವು ಯಾವ್ದು ಆರಿಸ್ಕೊಳ್ತೀರಿ? ಯುವರ್ ಚಾಯ್ಸ್, ನಿಮ್ಮ ಒಂದು ಇದಲ್ವಾ. ಹಾಗಾಗಿ ಇದು ಅಂತೂ ಯಾವ ತೊಂದ್ರೆನೂ ಆಗಲ್ಲ. ಬಟ್ ಏನಪ್ಪಾ ಅಂದ್ರೆ ನಾವು ಮಾಡ್ಕೊಂಡ್ರೆ ಕೆಲವಾರು ತೊಂದರೆಗಳು ಹೇಗಿದಾವೆ ಅಂತಂದ್ರೆ ನೋಡಿ, ಎಲ್ಲ ಹೈಟ್ ಮಾಡ್ಕೊಂಡ್ರಿ, ಅದ್ ಹೈಟ್ ಮಾಡಿ ತೊಂದ್ರೆ ಏನಿಲ್ಲ, ಅದ್ ಹೈಟ್ ಮಾಡಿದ್ರಿ, ಇದೆಲ್ಲ ಮಾಡ್ಕೊಂಡ್ರಿ. ಆಮೇಲೆ 6 ತಿಂಗಳಿಂದ ಅವ್ರಿಗೆ ಇನ್ನೂ ಉದ್ಕಣಂಗಾಗಿದೆ. ಆಲೋಚನೆ ಮಾಡಿ, ನಾನು ಏನ್ ಮಾಡ್ಬೇಕಂತ ಆತಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಅಲ್ರಿ ಈಗ ಕೊಳ್ಳಿ ತೋಲ್ಗತ್ತಾನ ಅದಕ್ಕೆ ಈಗ ಸಾಧ್ಯ ಅಲ್ಲ, ಹೌದು ಅಲ್ವಾ? ಕೊಳ್ಳಿ ನಿಮ್ಗೆ ಇದು ಹಾಕೊಂಡಾಗ್ಲಿಂದ ಇದು ಹಾಕೊಂಡಾಗ್ಲಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ? ತೊಂದ್ರೆ ಅನ್ಸ್ತದೆ. ಇನ್ನೂ ತೊಂದ್ರೆ ಅನಿಸ್ತಿಲ್ವಾ? ನಿನಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕಿದ್ನ ಅಂತ. ಅಲ್ಲಮ್ಮ, ಸೊ ಹಾಗಾಗಿ ನಾನು ಹೇಳೋದು ಇದನ್ನ ನೀವು ಬರೀ ಏನಾದ್ರು ಫಾರಮ್ಗಳು ಏನಾದ್ರು ಮಾಡಂಗಿದ್ರೆ ಎತ್ತರ ಮಾಡ್ಕೊಳ್ಳಿ, ನಂದೇನ್ ಅಭ್ಯಂತರ ಏನಿಲ್ಲ. ಇಲ್ಲಿ ಬದುಕೋದಾದ್ರೆ ಬೇರೆ ವಿಚಾರ ಮಾಡೋಣ, ಸರಿನಾ? ಇಲ್ಲಿ ನಾವು ಬದುಕೋದಾದ್ರೆ ಬೇರೆ ವಿಚಾರ. ಇಲ್ರಿ ಸರ್, ಇದು ತಗೋದು ಇಲ್ಲಿ ಗಿಡದ ಈ ಕಡೆ ಎತ್ತರ ಮಾಡ್ಕೊಂಡ್ರೆ ನಡೀತದಲ್ರಿ. ಯಾವ್ದು? ಇಲ್ಲಿ ಇದು ಫಾರ್ಮ್ ಮಾಡ್ಲಕ್ಕ ಅಲ್ಲಿ ಗಿಡದ ಹತ್ರ. ಏನ್ ಫಾರ್ಮ್ ಮಾಡ್ತೀರಿ? ಇದು ದನ- ಇದೆಲ್ಲ ಇರೋದಕ್ಕೆ ನೀವು ಅಲ್ಲಿ ವಾಸ ಮಾಡಂಗಿದ್ರೆ ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡ್ಬೋದಾ ಅಂತಂದ. ಇಲ್ಲಿ ಇರ್ಬೇಕಾ ನೀವು? ಇಲ್ಲಿ ಒಂದು ಬೇಕಲ್ರಿ ಕುಟುಂಬ. ಬೇಕೇ ಬೇಕು. ಸರಿ, ವಿಡಿಯೋ ನೋಡ್ತಿರ್ರಿ ಅವಾಗಿಂದ ಒಳ್ಳೆ ಗೊತ್ತಾಗುತ್ತೆ ನಿಮ್ಗೆ, ಮರ್ತು ಬಿಡ್ತೀರಿ ಮತ್ತೆ. ಈ ಹೈಟ್ ಇದೆಲ್ಲ, ಈ ಹೈಟ್ಗಿಂತ 1/2 ಫೀಟ್ ಹೈಟು ಎಂಟೈರ್ ಕಾಂಪೌಂಡ್ ನ ಇದೆಲ್ಲ ಕಂಪ್ಲೀಟ್ ಟೋಟಲ್ ಹೈಟ್ ಮಾಡಿ ಬರೀ ವೇಸ್ಟ್ ಮಣ್ಣು ಹಾಕಿ ನೀವು, ಅದು ನಾವು ಬಂಗಾರ ಹಾಕಿದಂಗ, ಅದು ನಾವು ದುಡ್ಡು ತಂದಂಗ ನಾವು ಕೈಲಿ. ಯಾವಾಗ ಡೌನ್ ಮಾಡ್ಕೊಂತ ಹೋದು ಅವಾಗ ಮನುಷ್ಯನ ಮಾಡ್ತಕ್ಕಂತ ಗಂಡು ಮಗ ಮಾಡ್ತಕ್ಕಂತ ವಿಚಾರಗಳು ಫೇಲ್ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಮ್ಮ? ಸೊ ಹಾಗಾಗಿ ಇದಕ್ಕಿಂತ ಅರ್ಧ ಅಡಿ ಹೈಟ್ ನೀರ್ ಅಲ್ಲಿ ಹಾಕಿದ್ರೆ ತೋಟಕ್ಕೆ ಹೋಗ್ಬೇಕು, ಅಲ್ಲೆಲ್ಲ ನೀರ್ ಹಾಕಿ ತೋಟಕ್ಕೆ ಹೋಗ್ಬೇಕು. ಎಲ್ಲಿ ಹೋಗ್ತದೆ ಈಗ? ಆ ಕಡೆಯಿಂದ ಈ ಕಡೆ ಬರ್ತಿದೀವಿ ಅಷ್ಟೇ. ಅಂದ್ರೆ ಹಿಂದಕ್ಕೆ ಹೋಗ್ತಾ ಇದೀವಿ ಅಂತ ಅರ್ಥ. ನಾವೇನ್ ಮಾಡಿದ್ರು ನಾಟ್ ಸಕ್ಸಸ್ ಆಗ್ತಾ ಇಲ್ಲ ಅಂತ ಅಲ್ಲಮ್ಮಯ್ಯ. ಸೊ ಹಾಗಾಗಿ ವೇಸ್ಟ್ ಮಣ್ಣಾಗ್ಲಿ, ನನಗೆ ಸಿಮೆಂಟೇ ಮಾಡಿಸ್ಬೇಕಂತಿಲ್ಲ, ವೇಸ್ಟ್ ಮಣ್ಣಾಗ್ಲಿ ಪರ್ಫೆಕ್ಟ್ ಆಗಿ ಮಾಡಿ, ಇದನ್ನ ಪರ್ಫೆಕ್ಟ್ ಆಗಿ ಮಾಡಿ. ಹಾಗಂತ ಇದನ್ನೆಲ್ಲ ಚೇಂಜ್ ಮಾಡಕ್ ಬರಲ್ಲ ನೋಡಿ. ಸುಮಾರು 2-3 ಲಕ್ಷ ಖರ್ಚಿವು. ಇವೆಲ್ಲ ತಗೊಂಡು ಅಲ್ಲಿ ಹಾಕ್ರಿ ಇಲ್ಲ ಹಾಕ್ರಿ ಅಂತ ಹೇಳಕ್ಕಾಗತ್ತಾ? ಇರೋದನ್ನ ಮಾಡ್ಕೊಳ್ಳಿ. ಒಂದು ಇದನ್ನ ಮತ್ತೆ ನಾನು ಹೇಳೋದು, ಇದು ಮಾಡ್ಕೊಂಡಿದ್ರಲ್ಲ, ಈಗ ಇದು ಮಾಡ್ಕೊಂಡಿದೀವಿ, ಇದನ್ನ ಕ್ಲೋಸ್ ಮಾಡಿ, ಇದನ್ನ ಇಷ್ಟೇ. ಇದು ಮಾಡಿದ್ರಲ್ಲ, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿಂದಲೇ ಕ್ಲೋಸ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ಹಿಂಗ್ ಓಡಾಡ್ಬೇಡ್ರಿ. ಬೊಗಸಲ್ ನೀರು ಎಲ್ಲ ಎಷ್ಟೊತ್ತಿರುತ್ತೆ ಸಂಧಿ ಬಿಟ್ರೆ ಅಲ್ವಾ? ಕ್ಲೋಸ್ ಮಾಡಿ ಅದನ್ನ, ಅವಾಗ ಇದು ಓಕೆ ಆಗತ್ತೆ. 4 ಫೀಟ್ ಮಾತ್ರ ಮಾಡಿ ಇದನ್ನ. ಅದು 4 ಕಡೆ, ಅದು 4 ಕಡೆ ಬರ್ಲಿ, ಅದು 4 ಕಡೆ ಬರ್ಲಿ. ಅರ್ಥ ಆಯ್ತಾ? 4 ಕಡೆ ಬರ್ಲಿ. ಆಕಸ್ಮಿಕ ನಾನು ಹೇಳೋದು ಇದಕ್ಕೂ ಬರುವಂತದ್ದು ನೋಡಿ. ಇದು ಹೋಯ್ತಲ್ಲ, ಇದು ಹೋಯ್ತಲ್ಲ, ಇದು ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಇದನ್ನ ಈ ಕಡೆಯಿಂದ ಈ ಕಡೆ ಬರ್ಬೇಡ್ರಿ, ಈ ಕಡೆಯಿಂದ ಈ ಕಡೆ ಬರಬಾರ್ದು. ಅರ್ಥ ಆಯ್ತಾ? ನೀವೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೊಂಡಿದೀವಿ ಅಲ್ವಾ? ಇದನ್ನ ಸ್ಟ್ರೈಟ್ ಆಗಿ ಮಾಡಿ, ಇದನ್ನ ಅಲ್ಲಿಂದ ಅದ್ರಾಗ ಬರ್ಬೇಡ್ರಿ. ಅವಾಗ ಏನ್ ಮಾಡ್ತೀರಿ ಅಂತಂದ್ರೆ ನೋಡಿ, ಇದಕ್ಕೆ ಓಡಾಡಕ ರೋಡ್ ಹೆಂಗೆ ಅನ್ಸುತ್ತಲ್ವಾ? ಅನ್ಸುತ್ತೆ ನಮ್ಗೆ. ಸೊ ಹಂಗಾಗಿ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ, ಇದನ್ನ ಕಾಂಪೌಂಡ್ ಬೇಕಾದ್ರೆ ಮನೆಗೆ. ಈ ರೋಡ್ ಇದೆಯಲ್ಲ, ಇದು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ರೋಡ್ ತಗೊಂಡು ಗೇಟ್ ಇದೆಯಲ್ಲ, ಗೇಟ್ ವರ್ಗು ನಮ್ಮನೆ ಕಾಂಪೌಂಡ್ ಅಷ್ಟೇ. ಇದು ನಮ್ಮನೆ ಕಾಂಪೌಂಡ್ ಗೇಟ್ ವರ್ಗು. ಅರ್ಥ ಆಯ್ತಾ? ಕೇಳ್ಬೇಕು, ಕ್ಲೀನಾಗಿ ಕೇಳ್ಬೇಕು. ಇದನ್ನ ಪದೇ ಹೇಳ್ತಿರ್ತೀನಿ. ನೀವು ಫೋನ್ ನಲ್ಲಾಗ್ಲಿ ಇನ್ನೊಂದಾಗ್ಲಿ ನನಗೆ ಕೇಳಿದಾಗ ನೀವ್ ಯಾರಂತ ನೆನಪಿರಲ್ಲ ನನಗೆ. ಡೈಲಿ 5-6 ನೋಡ್ತಿರ್ತೀವಿ. ನಿಮ್ಮ ನೋಡಿದಿನಲ್ಲ ಇವತ್ತು, ನಿಮ್ಮನ್ ತಿರುಗಿ ಮತ್ತೆ ನೋಡಿದ ಮೇಲೆ ನೆನಪು ಬಂದ್ರೆ ಬಂದಂಗ ಅಷ್ಟೇ ನನಗೆ. ನೀವ್ ಫೋನ್ ನಲ್ಲಿ ಅವ್ರ ಅಕ್ಕರು ಅವ್ರ ತಮ್ಮರು ನನಗೆ ಗೊತ್ತಾಗಲ್ಲಪ್ಪ, ಹೇಳಪ್ಪ ಸುಮ್ನೆ. ದಿನ ನೋಡ್ತಿರ್ತೀವಲ್ಲಮ್ಮ, ಗೊತ್ತಾಗಲ್ಲ. ಹಾಗಾಗಿ ನೀವು ತಪ್ಪಿಳ್ಕೊಂತೀರ. ಅವಾಗ ಗುರು ನೋಡಪ್ಪ ಮೊನ್ನೆ ಬಂದಿದ್ರು ಅಂದ್ಕೊಳ್ತೀರಿ ಅಲ್ವಾ? ಇದನ್ನ ಸ್ಟ್ರೈಟ್ ಆಗಿ ಕಟ್ಕೊಂಡು ಇಲ್ಲೊಂದು ಪಿಲ್ಲರ್ ಹಾಕೊಂಡು, 4 ಮೂಲೆ ಪಿಲ್ಲರ್ ಹಾಕೊಂಡು, ಒಂದು ಅಡಿ ಒಳಕ್ ಹಾಕೊಂಡು ಈಗ ಈ ಟೈಪ್ ಮಾಡು. ಉತ್ತರೇಶನ್ ಬೆಳೆಸು ಗೊತ್ತಿದೆಯಲ್ಲ, ಹಿಂಗ ಬೆಳೆಸು. ಹಿಂಗ್ ಮಾಡ್ಬೇಡ ಮತ್ತೆ. ಹಿಂಗ್ ಮಾಡು. ಆ ಗೇಟ್ನಾಗ ಬಂದು ಒಳಕ್ ಹೋಗಂಗ. ಆ ಗೇಟ್ ಮೇನ್ ಗೇಟ್ ಅದು. ಒಳಗ್ ಬಂದು ಆ ಗೇಟ್ ನಲ್ಲಿ ಬರ್ತೀವಲ್ವಾ, ಇಲ್ಲಿ ಓಪನ್ ಮಾಡಕ್ಕೆ ಇಲ್ಲೆಲ್ಲ ಓಡಾಡ್ಕೊ. ಇನ್ ತೆಗೆದ್ಬಿಟ್ಟು ಹಿಂದಕ್ಕೆ ಹಾಕೋ ಇದನ್ನ. ಇದನ್ನೆಲ್ಲ ಮುಂದೆ ಖಾಲಿ ಜಾಗ ಬಿಟ್ಕೋ. ಆ ಶೆಡ್ ಐತಲ್ಲ, ಆ ಶೆಡ್ ಸ್ಟ್ರೈಟ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ ಇದನ್ನ ಸ್ಟ್ರೈಟ್ ಮಾಡ್ಕೊಂಡು ಇದನ್ನ ತಗೊಂಡು ಮುಂದೆ ಹಿಂದಕ್ಕೆ ಹಾಕೋ ಅಷ್ಟೇ. ಅದನ್ನ ಹೈಟ್ ಮಾಡ್ಕೊ ಫಸ್ಟ್. ಎಲ್ಲ ಹೈಟ್ ಮಾಡ್ಕೊಂಡು ಏನಮ್ಮ, ಅರ್ಥ ಆಯ್ತಾ? ಇದು ಮಾಡ್ಕೊ. ಸರಿ, ಇದೇನಿದು? ಎಷ್ಟು ಜೋಳ ಇದಾವ ಇದ್ರಲ್ಲಿ? ಎಷ್ಟು ತೂಕ ಇಟ್ಕೊಳ್ತೀರ ಅಷ್ಟು ಸಾಲ ಆಗತ್ತೆ, ನೆನಪಿಟ್ಕೊಳ್ಳಿ. ಇದನ್ನ ಮನೆಯಿಂದ ಇಟ್ಕೊಳ್ಳಿ, ಮನೆಯಿಂದ ಎಲ್ಲ ಇಟ್ಕೊಳ್ಳಿ. ಎಷ್ಟು ಬೇಕಾದ್ರೆ ಲೋಡ್ ಮಾಡಿ, ನೀವು ಸ್ವಲ್ಪ ಇದ್ ಮಾಡಿ ಹೈಟ್ ಮಾಡಿ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಮತ್ತೆ ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿ ಗೇಟ್ ಕೊಡ್ತೀವಿ ಅಲ್ಲಿ.
ಸರಿನಾ? ಅಲ್ಲಿ ಗೇಟ್ ಕೊಟ್ಬಿಟ್ಟು ಎಲ್ಲಿದೆ ಗೇಟ್ ಅದು? ಅಲ್ಲಿದೆಯಾ? ಅಲ್ಲಿ ಗೇಟ್ ಕೊಟ್ಟು ಅದೆಲ್ಲ ಫುಲ್ 4 ಮೂಲೆ ಇರ್ತದ, ಅದಷ್ಟೇ ಓಡಾಡೋದು, ಅದರಿಂದ ಅದ್ರ ಓಡಂಗಿಲ್ಲ. ಇಲ್ಲಿ ಬಂದವರು ಮನೆಗೂ ಹೋಗ್ತೀರಿ, ಇದಕ್ಕೆ ಸಪ್ರೇಟ್ ಕಾಂಪೌಂಡ್ ಮಾಡ್ಕೊಂಬಿಡಿ. ಇದಕ್ಕೆ ಬೇಕಾದ್ರೆ ಸಪ್ರೇಟ್ ಕಾಂಪೌಂಡ್ ಅಂದ್ರೆ ನಮ್ದು ಇದಾಗ ಬಿಡ್ತಲ್ಲ, ಇಲ್ಲಿ ಕಟ್ಟಿ ಬಿಡ್ತಲ್ಲ, ಕಾಂಪೌಂಡ್ ಆಗತ್ತೆ ಅಷ್ಟೇನೆ, ತೊಂದ್ರೆ ಏನಿಲ್ಲ. ಇದು ಈ ಶೆಡ್ ಅನ್ನು ತೆಗೆದು ಹಿಂದಕ್ಕೆ ಹಾಕೊಳ್ಳಿ ಅಷ್ಟೇ. ಅಲ್ಲಿಂದ ಹೈಟ್ ನೀರೆಲ್ಲ ಈ ಕಡೆ ಬರಲಿ, ಎಷ್ಟೋ ನಿಮ್ಗೆ ಗೊತ್ತಾಗತ್ತೆ. ಅದು ಫಸ್ಟ್ ತೆಗೆದ್ಬಿಟ್ಟು ನೀವೇನ್ ಮಾಡ್ತೀರಿ ಅಂತಂದ್ರೆ, ನೋಡಿ ಬನ್ನಿ, ಇದೆಲ್ಲ ತೆಗೆದ್ಬಿಟ್ಟು ನಾವು ಸ್ಟೋರ್ ರೂಮ್ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಸ್ಟೋರ್ ರೂಮ್ ಮಾಡ್ಕೋಬೇಕಂದ್ರೆ ನೀವು ಅದೇನಾದ್ರು ಅದ್ರ ರೂಮ್ ಯಾವ್ದು? ಅದು ಸ್ಟೋರ್ ಅಲ್ಲಿ ಹಾಕ್ಬೋದು, ನೀವು ಅಲ್ಲಿ ಹಾಕ್ಬೋದು ನೀವು. ಸರಿ, ನಿಮ್ಗೊಂದು ಸ್ಟೋರ್ ರೂಮ್ ಅಂದ್ರೆ ಖರ್ಚು ಮಾಡದ ಹಾಗೆ ನಾನು ಹೇಳೋದು, ನೆನಪಿಟ್ಕೊಳ್ಳಿ. ನೋಡಿ, ಅದನ್ನ ಹೈಟ್ ಮಾಡಿದಾಗ ಇದೆಲ್ಲ ಹೈಟ್ ಮಾಡ್ಕೊಳ್ಳಿ. ಹೈಟ್ ಮಾಡ್ಕೊಂಡು ನೀರ್ ಈ ಕಡೆ ಬರಂಗ, ನೀರ್ ಹಿಂಗ್ ಹೋಗಿ ಹಿಂಗ್ ಹೋಗ್ಬಿಡ್ಲಿ, ಹಿಂಗೆ ಮನೆ ಮುಂದ್ಲಾಸಿ ಹಿಂಗ್ ಹೋಗ್ಬಿಡ್ಲಿ, ಸರಿನಾ? ನೋಡಿ, ಇದೆಲ್ಲ ಯಾಕೆ ಹಿಂಗ್ ಮಾಡ್ಕೊಂಡಿದ್ರಿ? ನಾ ಕಾಂಪೌಂಡ್ ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿದ್ರಿ. ಶೆಡ್ ಕಟ್ಟಬೇಕಾದ್ರೆ ವ್ಯತ್ಯಾಸ ಆಗಿದೆ ಅಲ್ವಾ? ಇದು ಅರ್ಥ ಆಯ್ತಾ? ಹೆಣ್ಮಕ್ಳು ನೆಮ್ಮದಿಲ್ದಂಗ್ ಮಾಡ್ಕೊಂತೀವಿ ನೋಡು. ಈ ನಮ್ದು ಇದಿದೆಯಲ್ಲ, ಯಾವ್ದು ಈ ಫೆನ್ಸಿಂಗ್ ಇದೆಯಲ್ಲ, ಈ ಫೆನ್ಸಿಂಗ್ ಲೆವೆಲ್ ತಗೊಂಡೋಗಮ್ಮ ಸ್ಟ್ರೈಟ್ ಆಗಿ. ಯಾಕೆ ಹಿಂಗ್ ಮಾಡ್ಕೊಂಡಿದ್ಯಾ? ಹಿಂಗಾಗಿಲ್ವಾ? ಈಗ ನೀನ್ ಹಿಂಗ್ ಮಾಡ್ಕೊಂಡು ಹಿಂಗ್ ಮಾಡಿ ಕಟ್ ಮಾಡಿಲ್ವಾ? ಅರ್ಥ ಆಯ್ತಾ? ನಿನಗೆ ತೋರಿಸ್ತೀನಿ ಬಾ, ನೀನು ಒಂದು ಪೇಪರ್ ಮೇಲೆ ತೋರಿಸ್ತೀನಿ, ನಿನಗೆ ಗೊತ್ತಾಗತ್ತೆ ಅಲ್ವಾ? ಅಲ್ಲಿಂದ ನೀವೇನ್ ಗೊತ್ತಾ, ನಿನ್ ಕಂಬ ಇದೆಯಲ್ಲ ಮೂಲೆಗೆ, ಆ ಮೂಲೆ ಕಂಬ ಸ್ಟ್ರೈಟ್ ಆಗಿ ಆಗ್ಬಿಟ್ಟಿದ್ನ, ಸ್ಟ್ರೈಟ್ ಆಗಿ ಹಾಕ್ಬಿಟ್ಟು ನೆಟ್ಗೆ ಹಾಕುವ, ಸೊಟ್ಟಾಗಿದೆ ನೋಡು, ಸ್ಟ್ರೈಟ್ ಆಗಿ ಮಾಡಿ ಅದರಿಂದ ಸ್ಟ್ರೈಟ್ ಆಗಿ ಹೋಗಿ ಹಿಂಗೆ. ಇಲ್ಲಿ 2 ಅಡಿ ಬಿಟ್ರೆ ಅಲ್ಲಿ 2 ಅಡಿ ಬರಲಿ, ಹಂಗ್ ಕಟ್ಟು. ಅದಕ್ಕೆ ಸೀದಾ ಅದ್ರ ಲೆವೆಲ್ಗೆ ಇರ್ಲಿ. ಯಾವ್ದ್ರ ಲೆವೆಲ್ಗೆ? ಆ ತಂತಿ ಲೆವೆಲ್ಗೆ ಇರ್ಬೇಕು. ಇದಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತೆ ಅಲ್ಲಿಗೆ ಇರ್ಲಿ. ನೀವು ಒಂದು ಕೆಲಸ ಮಾಡಿ, ನಾವು ಹೊಲ ಬಿಡಕ್ ಬರಲ್ವಲ್ಲ, ಒಂದು ಕೆಲಸ ಮಾಡಿ, ಇದು ಹಂಗೆ ಇದ್ ಬಿಡ್ಲಿ. ಇವು ನಮ್ಮ ಜಾಗದ ಒಂದು ಇದಕ್ಕೆ ಕುರವಾಗ ಹಂಗೆ ಇದ್ ಬಿಡ್ಲಿ. ಅರ್ಥ ಆಯ್ತಾ? ಇಲ್ಲಿ ಏನು ಮಾಡಬೇಡಿ. ಫೆನ್ಸಿಂಗ್ ಒಂದು ತಗೊಂಡು ಸಪರೇಟ್ ಆಗಿ ಫೆನ್ಸಿಂಗ್ ಕಂಬ ಹಾಕೊಳ್ಳಿ. 5 ಅಡಿ ಕಂಬಗಳು ಹಾಕೊಂಡ್ಬಿಡಿ ಅಷ್ಟೇ, ಸರಿನಾ? ನೀವು ಕಟ್ಟಿಗೆ ಹಾಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಇದು ಕೀಳೋದಕ್ಕಿಂತ ಇದನ್ನ ಹಾಕೊಂಡ್ರೆ ನಮ್ಮ ಸರದ್ ಇರ್ತತೆ, ಬಟ್ ಆ ಕಡೆ ನಾವು ಓಡಾಡೋದು ಬೇಡ. ಅದ್ ನಮ್ ದರಾಣಿಗೆ ಇದ್ಬಿಡ್ಲಿ ಸುಮ್ನೆ. ಒಂದ್ ದಿವಸ ನಿಮ್ಗೆ ಕೆಲ್ಸಕ್ಕೆ ಬರುತ್ತೆ, ಸರಿನಾ? ಬಂದ ನೀವೇನ್ ಮಾಡ್ತೀರಿ ಅಂದ್ರೆ, ಬಿಟ್ಟಾಗ ಇಲ್ಲಿ ಸುಮ್ನೆ ಗಿಡ ಹಾಕೊಳ್ರಿ, ಸುಮ್ನೆ ಎತ್ತರ ಗಿಡ ಹಚ್ಚಿರಿ ಸುಮ್ನೆ. ಹಂಗಂತ ಇಲ್ಲಿಂದಲೇ ಒಳಕ್ ಹೋಗ್ಬೇಡ್ರಿ. ಅದ್ ನಮ್ದರ ಸುಮ್ನೆ ಕೈ ಬಿಡಿ, ನಿಮ್ಗೆ ಗೊತ್ತಾಗತ್ತ ಅವಾಗ. ಇದು ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಎಲ್ಲ ಹಿಂಗ್ ಮಾಡ್ಕೊಂಡಿದ್ರಿ ನೋಡಿ, ಆ ಮೂಲೆಯಿಂದ ಆ ಫೆನ್ಸಿ ಕಂಬ ಇದೆಯಲ್ಲ, ಆ ಕಂಬ ಇದೆಯಲ್ಲ ಸ್ಟ್ರೈಟ್ ಆಗಿ ಬರುತ್ತೆ ನೋಡಿ. ಸ್ಟ್ರೈಟ್ ಬರಲ್ವಾ? ನಾವು ಸುಮ್ನೆ ಮಾಡ್ಕೊಂಡಿದೀವಿ ಅಲ್ವಾ? ಇದನ್ನ ಫಸ್ಟ್ ಮಾಡ್ಕೊಳ್ಳಿ, ಫಸ್ಟ್, ಸರಿನಾ?